ಕೊಪ್ಪಳದಲ್ಲಿ ಇಬ್ಬರು ಸಚಿವರಾಗಿದ್ದಾರೆ, ಅಂದರೆ ಇಬ್ಬರು ಶಾಸಕರು ಸಚಿವರಾಗಿದ್ದಾರೆ. ಆದರೆ ನಾನು ಕೂಡ ಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ಒಂದು ಮಾತನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದರು. ಅವ್ರಿಗೆ ಸಿಕ್ಕಿಲ್ಲ. ಈಗ ಸಚಿವ ಶಿವರಾಜ್ ತಂಗಡಗಿ ಅವರ ಕುರಿತಾಗಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹಿಟ್ನಾಳ್ ಅವರಿಗೂ ಕೂಡ ಅಧಿಕಾರ ಸಿಗುತ್ತೆ, ಅವರು ನನ್ನ ಸಹೋದರ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗಲು ಸಿದ್ದರಾಮಯ್ಯನವರು ಕಾರಣ ಅಲ್ಲ, ಅವರಂತಹ ಕೆಲಸ ಮಾಡಲ್ಲ, ಅವರೊಬ್ಬ ದೊಡ್ಡ ನಾಯಕ. ಈ ರೀತಿಯಾಗಿ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ಅವರು ಬ್ಯಾಟ್ ಮಾಡಿದ್ದಾರೆ. ನಮ್ಮ ಪಕ್ಷಕ್ಕೆ ಸಿದ್ದರಾಮಯ್ಯನವರು ದೊಡ್ಡ ಶಕ್ತಿ ಇದ್ದಂತೆ, ಹಿರಿಯ ನಾಯಕರ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತನಾಡಬಾರದು. ಹೀಗೆ ಕೊಪ್ಪಳದಲ್ಲಿ ನೂತನ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಗೆಳೆಯರು ಸಹಜವಾಗಿ ಅವನಿಗೆ ಆಸೆ ಇತ್ತು. ನಾವು 3 ಆಕಾಂಕ್ಷಿಗಳು ಇದ್ವಿ. 3 ಇಬ್ಬರಿಗೆ ಅವಕಾಶ ಸಿಕ್ಕೈತೆ. ರಾಘವೇಂದ್ರ ಹಿಟ್ನಾಳ್ ನನ್ನ ಸೋದರ, ಅದಕ್ಕೂ ಏನಾದರೂ ಪಕ್ಷದೊಳಗೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಯಾರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ಯಾರ ಅನ್ನೋದು ನನಗೆ ಮಾಹಿತಿ ಇಲ್ಲ. ನನಗೆ ಸಿದ್ದರಾಮಯ್ಯ ಸಾಹೇಬರು ಅಂಥ ಕೆಲಸ ಎಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬ ಮಹಾ ದೊಡ್ಡ ನಾಯಕ ನಮ್ಮ ಪಾರ್ಟಿ ಒಳಗೆ. ಅವರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ. ಅವ್ರ ಬಗ್ಗೆ ಏನೋ ಸಣ್ಣ ಹುಡುಗರು ಮಾತಾಡ್ತಾರಂತಂದರೆ ಕೇಳೋಕ್ಕಾಗತ್ತನು, ಯಾರಿಗೋ ತೃಪ್ತಿ ಪಡ್ಸೋಕೆ ಮಾತಾಡೋದಲ್ಲ. ನಮ್ಮೊಬ್ಬ ಅದ್ಭುತವಾದಂಥ ನಾಯಕ ಆತ. ಅವ್ರ ಬಗ್ಗೆ ಯಾರೋ ಒಬ್ರು ಸಣ್ಣ ಹುಡುಗರು ಮಾತಾಡ್ತಿರ್ತಾರೆ. ಈಗ ಮೊನ್ನೆ ಏನು ಇದು ನೀಟ್ ವಿಚಾರದೊಳಗೆ ಮೋದಿಯವರಿಗೆಲ್ಲ ಬೇದಾಡಿದ್ರು. ಬೇದಲ್ಲ, ಬೇಯಬಾರ್ದು. ಅನ್ಯಾಯ ಆಗಿದ್ದು ಅವರು ಇಲ್ಲಿ ರೀ. ನಿಮಗೆ ಇನ್ನೂ ಒಂದು ನೀಟ್ದೊಳಗೆ ಮಾತಾಡೋದವರು BJPಯ ಕಾರ್ಯಕರ್ತರು. ಅವರು ID ಕಾರ್ಡ್ ತೋರಿಸಿದ್ರು, ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.